ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಆದಿ ಭಾಗ್ಯ ಇಬ್ಬರ ಒಂದು ಪ್ರೀತಿಯ ಬಗ್ಗೆ ತಿಳ್ಕೊಬೇಕು ಅನ್ನೋ ಕುತೂಹಲ ಇಲ್ಲಿ ಕಾಮತ್ ಅವ್ರಿಗೆ ಜಾಸ್ತಿ ಆಗ್ತದೆ. ಬಿಕಾಸ್ ಆದಿ ಯಾರನ್ನ ಲವ್ ಮಾಡ್ತಿದ್ದಾನೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಕುಸುಮ ಅವ್ರನ್ನ ಕೇಳ್ತಾರೆ, ಫ್ರೆಂಡ್ಶಿಪ್ಪಲ್ಲಿ ವಿಷಯ ಹೇಳಿದಾನೆ, ಬಟ್ ನಿಮ್ಮ ಹತ್ರ ಹೇಗೆ ಹೇಳುವುದು, ಅವನು ಮುಚ್ಚಿಡಬೇಕು ಅಂದ್ಕೊಂಡಿದ್ದಾನೆ, ನಂಬಿಕೆ ವಿಷಯ ಅಲ್ವಾ, ಹೇಳೋಕ್ಕಾಗಲ್ಲ ಅಂತ ಜಸ್ಟ್ ಕ್ಲೂ ಕೊಡ್ತಾರೆ. ನಿಮ್ಗೆ ಗೊತ್ತಿರೋ ಹುಡುಗಿ, ಆ ಹುಡುಗಿ ತುಂಬಾ ಒಳ್ಳೆಯವಳು, ನಿಮ್ಮ ಮನೆಗೆ ಬಂದರೆ ತುಂಬ ಚೆನ್ನಾಗಿ ನೋಡ್ಕೋತಾಳೆ, ತುಂಬ ಸಿಂಪಲ್ ಹುಡುಗಿ ಅಂತ ಹೇಳ್ತಾರೆ. ಈ ಕಡೆ ಕಾಮತ್ ಅವರು ತುಂಬ ತಲೆ ಕೆಡಿಸ್ಕೊತಿದ್ದಾರೆ. ಆದಿ ಲವ್ ಮಾಡ್ತಿರೋ ವಿಷಯವನ್ನು ಮೀನಾಕ್ಷಿ ಅವ್ರ ಜೊತೆ ಮಾತಾಡಬೇಕಿದ್ರೆ ಇಲ್ಲಿ ಕಿಶನ್ ಮತ್ತು ಪೂಜಾ ಕೇಳಿಸ್ಕೊಂಡು, ಹೌದಾ ಹಾಗಿದ್ರೆ ನಾವು ಕಂಡುಹಿಡಿತೀವಿ ಅಂತ ಹೇಳಿ ಆದಿ ಜೊತೆ ಟ್ರೂತ್ ಅಂಡ್ ಡೇರ್ ಆಟವನ್ನು ಆಡಿ ಅವರಿಂದ ಸತ್ಯ ಬಾಯ್ಬಿಡ್ಸೋಕೆ ಅವರಿಬ್ಬರು ಮುಂದಾಗ್ತಿದ್ದಾರೆ. ಇತ್ತ ಕಡೆ ಗುಂಡಣ್ಣನ ಹತ್ರ ಕುಸುಮ ಅವರು, ನಿನಗೆ ಆದಿ ಅಂದರೆ ಇಷ್ಟನಾ ಅಂದಾಗ, ಆದಿ ಮಾಮ ಅಂದರೆ ನಂಗೆ ತುಂಬ ಇಷ್ಟ, ಅವ್ರ ಥರ ಇರಬೇಕು, ಅಪ್ಪ ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ಮಕ್ಕಳನ್ನ, ಜೊತೆಗೆ ಭಾಗ್ಯ ಅಮ್ಮನಂತೂ ತುಂಬ ಚೆನ್ನಾಗಿ ನೋಡ್ಕೋತಾರೆ, ತುಂಬ ಇಷ್ಟಪಡ್ತಾರೆ ಅವರು, ನನ್ನ ಅಮ್ಮ ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು ಅಂತ ಹೇಳುತ್ತೆ. ಅದನ್ನು ಕೇಳಿಸ್ಕೊಂಡಿದ್ದೆ ಈ ಕಡೆ ಕುಸುಮ ಅವರು ಭಾಗ್ಯ ಹತ್ರ ಮಾತನಾಡ್ತಿದ್ದಾರೆ. ಬಿಕಾಸ್ ಭಾಗ್ಯ ಅವರು ಕೂಡ ಗುಂಡನ ಹೇಳಿದ ಮಾತನ್ನು ಕೇಳಿಸ್ಕೊಂಡಿರ್ತಾರೆ. ನೋಡಿದ್ಯಾ ಗುಂಡ ಎಷ್ಟು ಖುಷಿಯಾಗಿದ್ದಾನೆ ಅಂತ ಅಂದಾಗ, ಏನತ್ತೆ ಅವನು ಅರ್ಥ ಆಗಲ್ಲ ಅಂದರೆ ನಿಮಗೂ ಅರ್ಥ ಆಗಲ್ವಾ ಅಂತ ಭಾಗ್ಯ ಹೇಳಿದಕ್ಕೆ, ನಿನ್ನ ಮನಸ್ಸಲ್ಲೂ ಪ್ರೀತಿ ಇದೆ ಒಪ್ಕೋ ಭಾಗ್ಯ ಇಲ್ವಾ ಅಂದಾಗ, ಹೌದು ಇದೆ, ಆದರೆ ನೀವು ಅಂದ್ಕೊಂಡಾಗ ಪ್ರೀತಿ ಅಲ್ಲ, ಕಾಳಜಿ ಒಳ್ಳೇದಾಗಬೇಕು ಅನ್ನೋ ಒಂದು ಮನಸ್ಸು ಅಷ್ಟೇ, ಅದಕ್ಕೆ ಹೊರತಾಗಿ ಬೇರೆ ಯಾವುದೇ ರೀತಿ ಭಾವನೆ ಇಲ್ಲ, ಅವರು ಬದುಕು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ, ನನ್ನ ರೀತಿ ಮದುವೆ ಆಗಿರೋ ಹುಡುಗಿನ ಮದುವೆ ಆಗೋದ್ರಿಂದ ಖಂಡಿತ ಅವರ ಬದುಕು ಚೆನ್ನಾಗಿರುವುದಿಲ್ಲ, ಒಳ್ಳೆ ಹುಡುಗಿನ ಮದುವೆ ಆಗಿ ಅವರ ಬದುಕು ಚೆನ್ನಾಗಿರಲಿ ಅಂತಾನೆ ನಾನು ಹಾರೈಸ್ತೀನಿ ಅಂತ ಹೇಳಿ ಭಾಗ್ಯ ಅಲ್ಲಿಂದ ಹೋಗ್ಬಿಡ್ತಾರೆ. ನಂತರ ಇಲ್ಲಿ ಭಾಗ್ಯ ಮನೆಗೆ ಮಧ್ಯರಾತ್ರಿಯಲ್ಲಿ ಶ್ರೇಷ್ಠ ಜೊತೆ ಪೊಲೀಸರು ಬಂದಿದ್ದಾರೆ. ಈ ಕಡೆ ತಾಂಡವ ಸ್ಟೇಷನಲ್ಲಿ ಅವರ ಅಂತ್ಯ ಕಾಣಿಸ್ಕೊಂಡಿದ್ದಾರೆ ಅನ್ನೋ ವಿಷಯವನ್ನ ಹೇಳ್ತಾರೆ. ಈ ಕಡೆ ಶ್ರೇಷ್ಠ ಬಾಯಿಗೆ ಬಂದಂಗೆ ಭಾಗ್ಯನ ಬೈಬೇಕಿದ್ರೆ ನಿಜಕ್ಕೂ ತನ್ವಿ ಅಪ್ಪ ತೀರ್ ಹೋದ್ರು ಅನ್ನೋ ವಿಷಯ ಕೇಳಿ ನಡುಕಿ ಹೋಗ್ತಾಳೆ. ಬಟ್ ಅದು ಅವಳ ಕನಸಾಗಿರುತ್ತೆ. ಸುನಂದ್ ಅವ್ರು ಬಂದು ಏನಾಯ್ತು ಅಂದಾಗ, ಕೆಟ್ಟ ಕನಸು ಬಿತ್ತು ಅಜ್ಜಿ, ಅಪ್ಪನ ಬಿಡಿಸ್ಬೇಕು ಮೊದಲು ಅಂದಾಗ, ನನ್ನ ಹತ್ರ ಒಂದು ಐಡಿಯಾ ಇದೆ ನೋಡು, ಆದಿ ಜೊತೆ ಮಾತಾಡುವ ಅಂತಾರೆ. ಆ ಕಡೆ ಪೂಜಾ ಮತ್ತು ಕಿಶ್ವನ್ ಆದಿಯನ್ನ ಯಾರು ಅನ್ನೋ ವಿಷಯ ಕೇಳ್ತಿದ್ದಾಗೆ ಆದಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈ ಕಡೆ ತನ್ವಿ ಬಂದು ಆದಿ ಅವ್ರ ಹತ್ರ ದಯವಿಟ್ಟು ಪಪ್ಪನ ಬಿಡಿಸಿ ಅಂಕಲ್ ಅಂತ ಹೇಳಿ ಮಾತು ತಗೋತಾಳೆ. ಆ ಮಾತು ಕೊಟ್ಟಾಗೆ ಆದಿ ಕೂಡ ತಾಂಡವನ ಬಿಡಿಸ್ತಾರೆ. ಹಾಗಿದ್ರೆ ಮುಂದೆನೇ ಆಗುತ್ತೆ, ಮುಂದಿನ ವಿಡಿಯೋ ನೋಡಿ.